The next concept is collinear points. What is the next concept here? Collinear. ನೋಡಿ ಇಲ್ಲಿ ಪಾಯಿಂಟ್ಸ್ ಅಂತ ಇದೆ. ಏನಾಗುತ್ತೆ ಕೊಲಿನಿಯರ್? ಕೋ ಅಂದ್ರೆ ಸೇಮ್ ಅಂತ. ಕೋ ಮೀನ್ಸ್ ವಾಟ್? ಸೇಮ್. ಲೀನಿಯರ್ ಅಂದ್ರೆ ಲೈನ್. ಒಂದೇ ಲೈನ್ ಮೇಲೆ ಇರ್ತಕ್ಕಂಥ ಪಾಯಿಂಟ್ಸ್ ಅನ್ನ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರೀತೀವಿ. ಹೇಗೆ ಸರ್? ಫಾರ್ ಎಕ್ಸಾಂಪಲ್, ಇಟ್ ಇಸ್ ಎ ಸ್ಟ್ರೈಟ್ ಲೈನ್. ಐ ಆಮ್ ಕನ್ಸಿಡರಿಂಗ್ ಎ ಪಾಯಿಂಟ್ ಹಿಯರ್, ಐ ಆಮ್ ಕನ್ಸಿಡರಿಂಗ್ ಬಿ ಪಾಯಿಂಟ್ ಹಿಯರ್, ಐ ಆಮ್ ಕನ್ಸಿಡರಿಂಗ್ ಸಿ ಪಾಯಿಂಟ್. ಹಾಗಾದ್ರೆ ಎ ಪಾಯಿಂಟು, ಬಿ ಪಾಯಿಂಟು ಮತ್ತೆ ಸಿ ಪಾಯಿಂಟು, ಮೂರು ಪಾಯಿಂಟ್ಗಳು ಒಂದೇ ಲೈನ್ ಮೇಲೆ ಇರೋದ್ರಿಂದ ದೀಸ್ 3 ಪಾಯಿಂಟ್ಸ್ ವಿ ಕಾಲ್ ಇಟ್ as ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಎ ಬಿ ಸಿನೇ ಇರಬೇಕು ಅಂತೇನಿಲ್ಲ, ಪಿ ಕ್ಯೂ ಆರ್ ಮಿನಿಮಮ್ ಎಷ್ಟಿರಬೇಕು? 3 ಪಾಯಿಂಟ್ಸ್ ಇರಬೇಕು. ಆದರೆ ಪಾಯಿಂಟ್ಸ್ ಅನ್ನ ಕೊಲಿನಿಯರ್ ಅಂತ ಕರಿಬೇಕಾದ್ರೆ ಎಲ್ಲಾ ಪಾಯಿಂಟ್ಸ್ ಕೂಡ ಎಲ್ಲಿರಬೇಕು? ಸೇಮ್ ಲೈನ್ ಮೇಲೆ ಇರಬೇಕು. ದ ಪಾಯಿಂಟ್ಸ್ ಆರ್ ಸೆಡ್ ಟು ಬಿ, ದ ಪಾಯಿಂಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದ ಪಾಯಿಂಟ್ಸ್ ಆರ್ ಸೆಡ್ ಟು ಬಿ, ದ ಪಾಯಿಂಟ್ಸ್ ಆರ್ ಸೆಡ್ ಟು ಬಿ collinear if they lie on the same line. ಗಮನ ಇಟ್ಟು ಕೇಳಿಸ್ಕೋಬೇಕು. ಡಿಫೈನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕೇಳ್ತಾರೆ. ದ ಪಾಯಿಂಟ್ಸ್, ಪಾಯಿಂಟ್ ಅಲ್ಲ, ದ ಪಾಯಿಂಟ್ಸ್ ಆರ್ ಸೆಡ್ ಟು ಬಿ ಕೊಲಿನಿಯರ್ ಇಫ್ ದೇ ಲೈ ಆನ್ ದ ಸೇಮ್ ಲೈನ್. ಅಂದ್ರೆ ಪಾಯಿಂಟ್ಸ್ ಗಳೆಲ್ಲ ಒಂದೇ ಲೈನ್ ಮೇಲೆ ಇದ್ರೆ ನಾವೇನಂತ ಕರಿತೀವಿ? ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಓಕೆ, ಈಗ ಅರ್ಥ ಮಾಡ್ಕೊಳ್ಳಿ. ಎ ಇಂದ ಬಿ ಗಿರೋ ಡಿಸ್ಟೆನ್ಸ್ ನ ಎ ಬಿ ಅಂತ ಕರಿತೀವಿ, ರೈಟ್? ಎ ಬಿ. ಬಿ ಇಂದ ಸಿ ಗಿರೋ ಡಿಸ್ಟೆನ್ಸ್ ನ ಬಿ ಸಿ, ಎ ಇಂದ ಸಿ ಗಿರೋ ಡಿಸ್ಟೆನ್ಸ್ ನ ಎ ಸಿ ಅಂತ ಕರಿತೀವಿ. ಈಗ ಇಲ್ಲಿ ಶಾರ್ಟರ್ ಲೆಂತ್ ಯಾವ್ಯಾವು? ಎ ಬಿ ಮತ್ತೆ ಬಿ ಸಿ. ಎ ಬಿ ಮತ್ತೆ ಬಿ ಸಿ ನ ಸಮ್ ಮಾಡಿದ್ರೆ ಎ ಸಿ ಬರುತ್ತೆ ನೋಡಿ. ಸೊ ದೇರ್ ಫಾರ್ ವೆನ್ ದ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್, 3 ಪಾಯಿಂಟ್ಸ್ ಕೊಲಿನಿಯರ್ ಆಗಿದ್ರೆ ಸಮ್ ಆಫ್ ದ 2 ಶಾರ್ಟರ್ ಲೆಂತ್ ಇಸ್ ಈಕ್ವಲ್ ಟು ಲಾಂಗರ್ ಲೆಂತ್. ಇಲ್ಲಿ ಏನಾಯ್ತು ಹಾಗಾದ್ರೆ? ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಎ ಸಿ. ಫಾರ್ ಎಕ್ಸಾಂಪಲ್ ಇದೇ ಪಾಯಿಂಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇದು ಎ ತಗೊಳ್ಳಿ, ಇದು ಸಿ ಅಂತ ಇಟ್ಕೊಳ್ಳಿ, ಇದು ಬಿ ಅಂತ ಇಟ್ಕೊಳ್ಳಿ. ಈಗ ಏನಾಗುತ್ತೆ? ಎ ಸಿ ಪ್ಲಸ್ ಸಿ ಬಿ ಇಸ್ ಈಕ್ವಲ್ ಟು ಎ ಬಿ ಆಗಬೇಕು. ಒಟ್ಟಿನಲ್ಲಿ ಇಲ್ಲಿ ಏನಾಗಬೇಕು? ಸಮ್ ಆಫ್ ದ 2 ಶಾರ್ಟರ್ ಲೆಂತ್ ಇಸ್ ಈಕ್ವಲ್ ಟು ಲಾಂಗರ್ ಲೆಂತ್ ಆಗಬೇಕು. ದಟ್ ಈಸ್ ಅ ಕಂಡೀಷನ್ ಟು ಪ್ರೂವ್ ದ ಗಿವನ್ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಅಂದ್ರೆ 3 ಪಾಯಿಂಟ್ಸ್ ಕೊಲಿನಿಯರ್ ಅಂತ ಹೇಳ್ಬೇಕಾದ್ರೆ ದೇ ಲೈಸ್ ಆನ್ ದ ಸೇಮ್ ಲೈನ್. ಬಟ್ ಕಂಡೀಷನ್ ಏನು? ಸಮ್ ಆಫ್ ದ 2 ಶಾರ್ಟರ್ ಲೆಂತ್ ಇಸ್ ಈಕ್ವಲ್ ಟು ಲಾಂಗರ್ ಲೆಂತ್. ಫಾರ್ ಎಕ್ಸಾಂಪಲ್ 3 ಪಾಯಿಂಟ್ ಎ ಬಿ ಸಿ ಅಂತಂದ್ರೆ ಯಾವ್ಯಾವ ಲೆಂತ್ ಸಿಗುತ್ತೆ? ಎ ಬಿ, ಬಿ ಸಿ ಮತ್ತೆ ಎ ಸಿ. ಅದರಲ್ಲಿ 2 ಶಾರ್ಟರ್ ಲೆಂತ್ ನ ಸಮ್ ಮಾಡಿದ್ರೆ ಲಾಂಗರ್ ಲೆಂತ್ ಬರಬೇಕು. ಬಂದ್ರೆ ಕೊಟ್ಟಿರೋ ಪಾಯಿಂಟ್ಸ್ ಏನಾಗಿರ್ತವೆ? ಕೊಲಿನಿಯರ್ ಆಗಿರ್ತವೆ. ನೋಡೋಣ ಪ್ರಾಬ್ಲಮ್ಸ್ ಹೇಗಿರ್ತವೆ. ಶೋ ದಟ್ ದ ಪಾಯಿಂಟ್ಸ್, ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳು. ಶೋ ದಟ್ ದ ಪಾಯಿಂಟ್ಸ್, ಶೋ ದಟ್ ದ ಪಾಯಿಂಟ್ಸ್ 1, -1. ನೋಡಿ ಇಲ್ಲಿ ಬರ್ಕೋತಾ ಇದ್ದೀನಿ. ಶೋ ದಟ್ ದ ಪಾಯಿಂಟ್ಸ್ 1, -1, 5, 2 and 9, 5 are collinear. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಹಾಗಾದ್ರೆ 3 ಪಾಯಿಂಟ್ಸ್ ಕೊಟ್ಟಿದ್ದಾರಲ್ವಾ? ಯಾವ್ಯಾವು? 1, -1, 5, 2, 9, 5 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ 3 ಪಾಯಿಂಟ್ಸ್ ನ ಏನಂತ ಪ್ರೂವ್ ಮಾಡ್ಬೇಕಂತೆ? ಕೊಲಿನಿಯರ್ ಅಂತ ಪ್ರೂವ್ ಮಾಡಬೇಕು. ಸೊ ಸೊಲ್ಯೂಷನ್ ಹೇಗೆ ಮಾಡ್ಕೋತಾ ಇದ್ದೀನಿ? ಲೆಟ್ ದ ಫಸ್ಟ್ ಪಾಯಿಂಟ್ ಇಸ್ ಟೇಕನ್ ಆಸ್ ಎ. ಎ ಇಸ್ ಈಕ್ವಲ್ ಟು 1, -1, ಬಿ ಇಸ್ ಈಕ್ವಲ್ ಟು 5, 2 ಅಂಡ್ ಸಿ ಇಸ್ ಈಕ್ವಲ್ ಟು ಏನಾಗಿದೆಯಪ್ಪ? 9, 5. ನಾನೇನ್ ಮಾಡ್ಕೋತಾ ಇದ್ದೀನಿ? ಡಿಸ್ಟೆನ್ಸ್ ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದೀನಿ. ಯಾವೆರಡು ನಡುವೆ? ಫಸ್ಟ್ ಎ ಬಿ ಕಂಡುಹಿಡಿತೀನಿ, ಆಮೇಲೆ ಬಿ ಸಿ ಕಂಡುಹಿಡಿತೀನಿ, ಆಮೇಲೆ ಎ ಸಿ ಕಂಡುಹಿಡಿಯ. ಓಕೆ, ಎ ಬಿ ಕಂಡುಹಿಡಿಯೋಣ. ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು ನಿಮಗೆ. ಡಿ ಇಸ್ ಈಕ್ವಲ್ ಟು ಇಲ್ಲಿ ಬರ್ಕೋತಾ ಇದ್ದೀನಿ ನೋಡಿ. ಹೊಡೆದ್ರೆ ಡಿಸ್ಟೆನ್ಸ್ ಫಾರ್ಮುಲಾ 2 ಪಾಯಿಂಟ್ ನಡುವೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವಾಟ್ ದಟ್? x1 - x2 ಹೋಲ್ ಸ್ಕ್ವೇರ್ ಪ್ಲಸ್ y1 - y2 ಹೋಲ್ ಸ್ಕ್ವೇರ್. ಮಧ್ಯ ಮೈನಸ್ ಇರುತ್ತೆ, ನೆನಪಲ್ಲಿ ಇರಬೇಕು, ರೈಟ್? ಸೊ ಇಲ್ಲಿ ಎ ಮತ್ತೆ ಬಿ ನಡುವೆ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ನೋಡೋಣ. ಎ ಬಿ ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಯಾವ್ದು ಕಂಡುಹಿಡಿತಾ ಇದ್ದೀನಿ? ಎ ಬಿ. x1 - x2 ಅಂದ್ರೆ 1 - 5 ಹೋಲ್ ಸ್ಕ್ವೇರ್ ಪ್ಲಸ್ y1 - y2 -1 - 2 ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡೋಣ. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್. ಅರ್ಥ ಮಾಡ್ಕೊಳ್ಳಿ. 1 - 5 ಅಂದ್ರೆ ಏನಾಯ್ತು? 1 - 5 ಇಸ್ -4. ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬಂತು? 16.
-1 -2 ಅಂದ್ರೆ ಎಷ್ಟಾಯಿತು -3. -3 ಸ್ಕ್ವೇರ್ ಅಂದರೆ 9. 16 + 9 ಅಂದರೆ √25 ಮಕ್ಕಳ. √25 ಇಸ್ ನಥಿಂಗ್ ಬಟ್ 5. ಪ್ಲಸ್ ಆರ್ ಮೈನಸ್ 5 ಬರಿಬಾರ್ದು, ಯಾಕೆಂದ್ರೆ ಡಿಸ್ಟೆನ್ಸ್ ಯಾವಾಗಲೂ ಏನಾಗಿರಬೇಕು, ಪಾಸಿಟಿವ್. ಎ ಬಿ ಆಯ್ತು. ನೆಕ್ಸ್ಟ್ ಯಾವ್ದು ಕಂಡುಹಿಡಿಯೋಣ, ಬಿ ಸಿ. ಓಕೆ, ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಯೋಚನೆ ಮಾಡಿ, ಸ್ಕ್ವೇರ್ ರೂಟ್ ಆಫ್ ಬಿ ಮತ್ತೆ ಸಿ ನಡುವೆ 5 - 9, 5 - 9 ಹೋಲ್ ಸ್ಕ್ವೇರ್, 5 - 9 ಹೋಲ್ ಸ್ಕ್ವೇರ್ ಪ್ಲಸ್ 2 - 5 ಹೋಲ್ ಸ್ಕ್ವೇರ್. ಫಾರ್ಮುಲಾ ನೆನಪಲ್ಲಿ ಇರಬೇಕು. ದಟ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 - 9 ಅಂದ್ರೆ -4, ಸ್ಕ್ವೇರ್ ಮಾಡಿದ್ರೆ 16 ಪ್ಲಸ್ 2 - 5 ಅಂದ್ರೆ -3, ಸ್ಕ್ವೇರ್ ಮಾಡಿದ್ರೆ ಎಷ್ಟಾಯಿತು 9. ರೂಟ್ ಆಫ್ 16 + 9 ಅಂದ್ರೆ 25 ಇಸ್ ಈಕ್ವಲ್ ಟು 5 ಬಂತು ನೋಡಿ, ಬಂತಾ? ಹಾಗಾದ್ರೆ ಎ ಬಿ ಲೆಂತ್ ಇಸ್ 5, ಬಿ ಸಿ ಲೆಂತ್ ಇಸ್ 5. ನೆಕ್ಸ್ಟ್ ಇನ್ ಯಾವ್ದು ಕಂಡುಹಿಡಿಬೇಕು, ಎ ಸಿ ಕಂಡುಹಿಡಿಬೇಕು. ಕಂಡುಹಿಡಿಯೋಣ. ಸೊ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಅಪ್ಲೈ ಮಾಡಿ, 1 - 9 ಹೋಲ್ ಸ್ಕ್ವೇರ್ ಪ್ಲಸ್ ಪ್ಲಸ್ -1 - 5, -1 - 5 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 1 - 9 ಅಂದ್ರೆ -8, ಸ್ಕ್ವೇರ್ ಅಂದ್ರೆ 64, ಹೌದಲ್ಲ ಮಕ್ಕಳ? ಪ್ಲಸ್ -1 - 5 ಇಸ್ -6, ಸ್ಕ್ವೇರ್ ಮಾಡಿದ್ರೆ 36. 64 + 36 ಇಸ್ 100, √100, ಹೌದಾ? √100 ಅಂದ್ರೆ ಎಷ್ಟು ಬರೀಬಹುದು, 10. ಹಾಗಾದ್ರೆ ಎ ಬಿ ಲೆಂತ್ 5 ಆಯಿತು, ಬಿ ಸಿ ಲೆಂತ್ 5 ಆಯಿತು, ಎ ಸಿ ಲೆಂತ್ ಎಷ್ಟಿದೆ 10 ಆಯಿತು. ಇವೆರಡನ್ನ ಸಮ್ ಮಾಡಿದ್ರೆ ಇದು ಬರುತ್ತಾ? ಯಾಕಂದ್ರೆ ಇವೆರಡು ಶಾರ್ಟರ್, ಎ ಬಿ ಇಸ್ ಅ ಶಾರ್ಟರ್, ಬಿ ಸಿ ಇಸ್ ಅ ಶಾರ್ಟರ್. ಇವೆರಡನ್ನ ಸಮ್ ಮಾಡಿದ್ರೆ ಎ ಸಿ ಬರುತ್ತಾ? ಸೊ ಕ್ಲಿಯರ್ಲಿ ಐ ಕ್ಯಾನ್ ರೈಟ್, ಕ್ಲಿಯರ್ಲಿ ಏನಂತ ಬರೆಯೋಣ, ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಏನು ಬರುತ್ತೆ, ಎ ಸಿ. ಸೊ ಸಮ್ ಆಫ್ ದ ಟೂ ಶಾರ್ಟರ್ ಲೆಂತ್ ಯಾವ್ಯಾವ, ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು, ಬರೆಯೋಣ, ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಬರ್ತಾ ಇದೆಯಾ? ಸೊ ಇವೆರಡನ್ನ ಸಮ್ ಮಾಡಿದ್ರೆ ಇದು ಬರ್ತಾ ಇದೆ. ಸಮ್ ಆಫ್ ದ ಟೂ ಶಾರ್ಟರ್ ಲೆಂತ್ ಇಸ್ ಈಕ್ವಲ್ ಟು ಲಾಂಗರ್ ಲೆಂತ್. therefore given points are collinear. therefore given points are ಏನಾಗಿದಾವ ಮಕ್ಕಳ, collinear. got my point? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ಮಾಡೋಣ. ಗಮನ ಇಟ್ಟು ಕೇಳಿಸ್ಕೋಬೇಕು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಓಕೆ, ನಾವು ಅಗೇನ್ show that the points ಬರ್ಕೋತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. show that the points 3, -2, 3, -2, 5, 2 and 8, 8 are collinear. ಓಕೆ, ಹಾಗಾದ್ರೆ ಹೇಗೆ ಮಾಡಬೇಕು? ಹಾಗಾದ್ರೆ 3 ಪಾಯಿಂಟ್ಗೆ ನೇಮ್ ಕೊಟ್ಕೊಳ್ಳೋಣ ಅಲ್ವಾ. ಫಸ್ಟ್ ಲೆಟ್ ಎ ಪಾಯಿಂಟ್ ಈಸ್, ಗಮನ ಇಟ್ಟು ಕೇಳಿಸ್ಕೋಬೇಕು. ಲೆಟ್ ಎ ಇಸ್ ಈಕ್ವಲ್ ಟು, ವಾಟ್ ಇಸ್ ಎ, 3, -2. ಬಿ ಇಸ್ ಈಕ್ವಲ್ ಟು ಯಾವ್ದು ಮಕ್ಕಳ, 5, 2 ಅಂಡ್ ಸಿ ಪಾಯಿಂಟ್ ಈಸ್ 8, 8. ಈಗ ಫಸ್ಟ್ ಏನು ಕಂಡುಹಿಡಿಬೇಕು, ಎ ಬಿ ಕಂಡುಹಿಡಿಯೋಣ. ಸೊ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ ತಾನೆ, ಎ ಮತ್ತೆ ಬಿ ಗೆ ಫಾರ್ಮುಲಾ ಏನಾಯ್ತು ನೋಡಿ, 3 - 5 ಹೋಲ್ ಸ್ಕ್ವೇರ್ ಪ್ಲಸ್ -2 ಹೋಲ್ ಸ್ಕ್ವೇರ್. ಹುಷಾರ ಬರಿಬೇಕು, ಸ್ಕ್ವೇರ್ ರೂಟ್ ಆಫ್ 3 - 5 ಅಂದ್ರೆ -2, ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು 4, -2 ಅಂದ್ರೆ -4, ಸ್ಕ್ವೇರ್ ಮಾಡಿದ್ರೆ 16, ದಟ್ ಇಸ್ ಈಕ್ವಲ್ ಟು √20 ಆಯ್ತಾ ಮಕ್ಕಳ? ನೋಡಿ ಹಾಗೆ √20 ನ 4 × 5 ಅಂತ ಬರೀಬೋದಾ? 4 ನ ರೂಟಿಂದ ಆಚೆ ತೆಗೆದ್ರೆ √4 ಅಂದ್ರೆ 2 √5. ಹಾಗಾದ್ರೆ ಇನ್ ಎಲ್ಲಾ ಡಿಸ್ಟೆನ್ಸ್ ಒಳಗಡೆ ರೂಟ್ ಒಳಗಡೆ 5 ಬರಂಗ್ ನೋಡ್ಕೋಬೇಕು ನಾವು. ಒಂದು √5 ಬಂದಿದೆ ಅಂದ್ರೆ ಇನ್ನಿದ್ದವೆಲ್ಲ ಅದರಲ್ಲೇ ಬರಬೇಕು, ಸೇಮ್ ನೇಚರ್ ಇರಬೇಕಲ್ಲ, ಯಾಕಂದ್ರೆ ಒಂದೇ ಲೈನ್ ಮೇಲೆ ಇರ್ತವೆ. ಎ ಬಿ ಆಯ್ತು. ನೆಕ್ಸ್ಟ್ ಏನಾಯ್ತು, ಬಿ ಸಿ. ಸ್ಕ್ವೇರ್ ರೂಟ್ ಆಫ್ ಬಿ ಸಿ ಇಲ್ಲಿಂದ ಇಲ್ಲಿಗೆ ಅಪ್ಲೈ ಮಾಡಿಪ್ಪ. ಬಿ ಸಿ ಏನಾಯ್ತು ನೋಡಿ, 5 - 8 ಹೋಲ್ ಸ್ಕ್ವೇರ್ ಪ್ಲಸ್ 2 - 8 ಹೋಲ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 - 8 ಅಂದ್ರೆ ಏನಾಯ್ತು, -3, -3 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು 9 ಪ್ಲಸ್ 2 - 8 ಅಂದ್ರೆ -5, ಸ್ಕ್ವೇರ್ ಮಾಡಿದ್ರೆ ಎಷ್ಟಾಯ್ತು 25, ದಟ್ ಈಸ್ ಈಕ್ವಲ್ ಟು 9. ಸೊ -6, ಸಾರಿ ಇದು 2 - 8 ಅಂದ್ರೆ 6, ಅಲ್ಲಿಗೆ ಎಷ್ಟು ಬಂತು, ಅಲ್ಲಿಗೆ 36. 36 + 9 ಅಂದ್ರೆ √45, √45 ಬಂತಲ್ವಾ? ನನಗೆ 5 ಬರಂಗ್ ಬರ್ಕೋಬೇಕು. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಬರಲಿ ಅಂದ್ರೆ 9 × 5 ಅಂತ ಬರೀಬೋದಾ? √9, 9 ನ ರೂಟಿಂದ ಆಚೆ ತೆಗೆದ್ರೆ 3 √5. ಓಕೆ, ಎಲ್ಲ √5 ಅಲ್ಲೇ ಬರಂಗ್ ನೋಡ್ಬೇಕು. ನೆಕ್ಸ್ಟ್ ಯಾವ್ದಪ್ಪ, ಎ ಸಿ ಕಂಡುಹಿಡಿಯೋಣ. ಎ ಇಂದ ಸಿ, ಎ ಸಿ ಹೇಳಿ ಅಪ್ಲೈ ಮಾಡಿ. ಹಾಗಾದ್ರೆ ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಏನಾಯ್ತು ನೋಡಿ, ಹಾಗಾದ್ರೆ
3 minus 8 whole square plus minus 2 minus 8 whole square. ಸ್ಕ್ವೇರ್ ರೂಟ್ ಆಫ್ ಮಕ್ಕಳು ಅರ್ಥ ಮಾಡ್ಕೊಳ್ಳಿ. 3 minus 8 ಅಂದರೆ -5, ಸ್ಕ್ವೇರ್ ಅಂದರೆ ಎಷ್ಟಾಯಿತು 25 ಪ್ಲಸ್ -2 minus 8 ಅಂದರೆ -10, ಸ್ಕ್ವೇರ್ ಮಾಡಿದ್ರೆ 100. ದಟ್ ಈಸ್ ಈಕ್ವಲ್ ಟು ರೂಟ್ 125 ಆಯ್ತಲ್ವಾ. ಈಗ ರೂಟ್ 5 ಅಲ್ಲೇ ಬರೀಬೇಕು. ಹೇಗೆ ಮಾಡ್ಕೊಳ್ಳೋಣ ಹಾಗಾದ್ರೆ? ಸೊ ದಿಸ್ ಕ್ಯಾನ್ ಬಿ ಟೇಕನ್ ಆಸ್ 25 into 5 ಅಂತ ಬರೀಬೋದಾ? 25 5 125. 25 ನ ರೂಟ್ ಇಂದ ತೆಗೆದ್ರೆ ಎಷ್ಟಾಯ್ತು? 5√5. ಈಗ ನೀವು ಯೋಚನೆ ಮಾಡಬೇಕು, ಶಾರ್ಟರ್ ಲೆಂತ್ ಯಾವ್ಯಾವು, ಲಾಂಗರ್ ಲೆಂತ್ ಯಾವುದು? ಲಾಂಗರ್ ಲೆಂತ್ ಅಂದ್ರೆ ಎಸಿನೇ. ಇಲ್ಲಿ ನೋಡಿ AC 5√5 ಬಂದಿದ್ಯಾ. ಶಾರ್ಟರ್ ಲೆಂತ್ ಯಾವುದು? 2√5 ಮತ್ತೆ 3√5. ಇವೆರಡು ಸಮ್ ಮಾಡಿದ್ರೆ ಇದು ಬರುತ್ತೆ ನೋಡಿ, 2√5 ಪ್ಲಸ್ 3√5 ಇಸ್ ಈಕ್ವಲ್ ಟು 5√5. ಹಾಗಾದ್ರೆ ಕ್ಲಿಯರ್ಲಿ AB ಪ್ಲಸ್ BC ಮಾಡಿದ್ರೆ ಏನ್ ಬರುತ್ತೆ? AC. ಕ್ಲಿಯರ್ಲಿ AB plus BC is equal to what? AC. Therefore, sum of the two shorter length is equal to longer length ಬರ್ತಾ ಇದೆ ಅಂದ್ರೆ given points are collinear. ಒಪ್ಕೋತೀರಾ ಹಾಗಾದ್ರೆ? given points are collinear. Got my point? Right? ನಿಮ್ಗೆ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಕೊಡ್ತೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಎರಡು ಪ್ರಾಬ್ಲಮ್ ಕೊಡ್ತೀನಿ. ಯಾವ್ಯಾವ ಪಾಯಿಂಟು? ಶೋ ದಟ್ ದ ಪಾಯಿಂಟ್ಸ್ ಪ್ರಾಬ್ಲಮ್ಸ್ ಕೊಡ್ತೀನಿ, ಅರ್ಥ ಮಾಡ್ಕೋಬೇಕು ಮಕ್ಕಳ, ಸುಮ್ಮನೆ ಬ್ಲೈಂಡ್ ಆಗಿ ಬರಿಬೇಡಿ. ಶೋ ದಟ್ ದ ಪಾಯಿಂಟ್ಸ್. ಫಸ್ಟ್ ಪ್ರಾಬ್ಲಮ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. 4,2 7,5 4,2 ಆಮೇಲೆ 7,5 and 9,7 ಒಂದು ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ಅರ್ಥ ಮಾಡ್ಕೋಬೇಕು ನೀವೇ. ಸೊ ದಟ್ ಈಸ್ 4,-2 2,-4 and 7,1 ಇವನ್ನ ಕೊಲಿನಿಯರ್ ಅಂತ ಪ್ರೂವ್ ಮಾಡಬೇಕು. ಏನಂತ ಪ್ರೂವ್ ಮಾಡಬೇಕು? ಕೊಲಿನಿಯರ್. ಪ್ರೂವ್ ಮಾಡ್ತೀರಾ? ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಶೋ ದಟ್ ದ ಪಾಯಿಂಟ್ಸ್ ಕ್ವಶನ್ ನೀಟಾಗಿ ಬರ್ಕೋಬೇಕು. ಶೋ ದಟ್ ದ ಪಾಯಿಂಟ್ 4,2 7,5 and 9,7 are collinear. Next question, show that the points 4,-2 2,-4 and 7,1 are collinear. ಪ್ರೂವ್ ಮಾಡ್ತೀರಾ ಹಾಗಾದ್ರೆ? ರೈಟ್.